ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಕಲ್ಯಾಣಿ ಅನವಶ್ಯಕವಾಗಿ ಭಯ ಪಡ್ತಿದ್ದಾಳೋ ಇಲ್ಲಾಂದ್ರೆ ನನ್ನ ಮೇಲೆ ಆರೋಪ ಹೊರಿಸಿ ಈ ಮನೆಯಿಂದ ಕಳಿಸ್ಬೇಕು ಅಂತ ನೋಡ್ತಿದ್ದಾಳೋ ನನಗೆ ಅರ್ಥ ಆಗ್ತಿಲ್ಲ. ಶೌರ್ಯ ನನಗೆ ಕೊಟ್ಟಿರೋ ಸೀರೆನ ದೇವಸ್ಥಾನದಲ್ಲಿ ದೇವರ ಮುಂದೆ ಇಟ್ಟು ಮಗು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ. ಆದ್ರೆ ಅಷ್ಟರಲ್ಲಿ ಹೇಗಾಯ್ತು, ಸೀರೆ ಇವಾಗ ಹಾಳಾಯ್ತು. ಅಮ್ಮ, ನೋಡ್ಕೋಬೇಕು ತಾನೆ, ಹಿಂದೆ ಮುಂದೆ ಯೋಚನೆ ಮಾಡ್ದೆ ಏನು ನೋಡ್ದೇನೆ ಕೈ ಮಾಡೋದೇನಾ? ಅಯ್ಯೋ ಶೌರ್ಯ, ಇದರಲ್ಲಿ ಅನುಪಮಮ್ಮನ ತಪ್ಪೇನೂ ಇಲ್ಲ. ಕಲ್ಯಾಣಿ ಹೇಳಿದಿಕ್ಕೇನೆ ಅನುಪಮಮ್ಮ ನನ್ನ ಮೇಲೆ ಕೈ ಮಾಡಿದ್ದು. ಹೋಗ್ಲಿ ಬಿಡಿ, ನೀವು ಕೊಟ್ಟಿರೋ ಸೀರೆನ ಉಟ್ಕೊಳ್ಳೋ ಅದೃಷ್ಟ ನನಗಿಲ್ಲ ಅನ್ಸುತ್ತೆ. ಅದಕ್ಕೆ ಹೀಗಾಯ್ತು, ಇಷ್ಟು ಜಗಳ ಆಗ್ತಿದೆ. ಪ್ರತಿ ಚಿಕ್ಕ ವಿಷಯನೂ ದೊಡ್ಡದು ಮಾಡೋದಕ್ಕೆ ನೋಡ್ತೀಯಲ್ಲ ಕಲ್ಯಾಣಿ. ನೋಡು ನಿನ್ನಿಂದ ಏನಾಯ್ತು ಅಂತ. ಈಗಲಾದ್ರೂ ನಂಬ್ತೀಯ ಸಂಪದ ಬದಲಾಗಿದ್ದಾಳೆ ಅಂತ? ಒಂದು ಟೈಮಲ್ಲಿ ತನ್ನ ಮಗು ತನಗೆ ಬೇಕು ಅಂತ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಲು. ಆದರೆ ಈಗ ಅವಳು ಬದಲಾಗಿ ತನ್ನ ಮಗು ಭವಿಷ್ಯ ನಿನ್ನ ಕೈಲಿದ್ರೇನೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದಾಳೆ. ನೀನು ಮಾತ್ರ ಅವಳು ನಿನ್ನೂ ಅನುಮಾನದಿಂದಾನೇ ನೋಡ್ತಾ ಇದೆಯಾ? ಮನುಷ್ಯರು ಯಾವಾಗಲೂ ಒಂದೇ ಥರ ಇರಲ್ಲ ಕಲ್ಯಾಣಿ. ಈಗಲಾದರೂ ಅರ್ಥ ಮಾಡ್ಕೋ. ಅದು ಹಾಗಲ್ಲ ಆಫೀಸರ್. ಮಾತಾಡ್ಬೇಡ. ಸಂಪದ, ಬೇಜಾರು ಮಾಡ್ಕೋಬೇಡ. ನೀನು ಒಳಗೆ ಹೋಗು, ನಾನು ಹೋಗಿ ಹೊಸ ಸೀರೆ ತಗೊಂಡು ಬರ್ತೀನಿ. ಇದೇನ್ ಮಾತು ಅಂತ ಆಡ್ತಿದ್ಯೋ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವಳ ಹಣೆಲ್ ಅದು ಬರ್ದಿರ್ಲಿಲ್ಲ, ಅದಕ್ಕೆ ಸೀರೆ ಹಾಳಾಗಿದ್ದು. ಮತ್ತೆ ತರೋ ಅಗತ್ಯ ಇಲ್ಲ. ಅಮ್ಮ, ತಪ್ಪನ್ನ ನಾವು ಮಾಡಿ ಸಂಪದನ ಅಪರಾಧಿ ಅನ್ನೋದು ತಪ್ಪಲ್ವಾ? ನನ್ನಿಂದ ನಿಮ್ಮಲ್ಲಿ ನೀವು ಜಗಳ ಮಾಡೋದು ನನಗಿಷ್ಟ ಇಲ್ಲ ರೀ. ಜಗಳ ಏನಿಲ್ಲ ಸಂಪದ. ಅಮ್ಮ, ನಾನು ಹೋಗಿ ಬರ್ತೇನೆ. ಶೌರ್ಯ, ಆಫೀಸರ್. ಕಲ್ಯಾಣಿ, ಅಯ್ಯೋ ಏನಾಯ್ತು ಕಲ್ಯಾಣಿ? ಏನಾಯ್ತಮ್ಮ? ಅಯ್ಯೋ ರಕ್ತ. ಏನಾಯ್ತಮ್ಮ? ಏನಾಯ್ತಮ್ಮ? ಕಾಲಿಗೆ ಬಳೆ ಚುಚ್ಕೊಂಡಿದ್ಯಮ್ಮ. ಅಯ್ಯೋ ಗಾಜ. ಒಂದ್ ನಿಮಿಷ ಇರು, ಈಗ ಬಂದ್ಬಿಡ್ತೀನಿ. ಕಲ್ಯಾಣಿ, ಬಾ ಒಳಗೆ ನಡಿಯಮ್ಮ. ನಿಧಾನವಾಗಿ ಬಾ. ಈ ಪೆದ್ದಿಯಿಂದ ನಾವು ಶೌರ್ಯ ಕೈಲಿ ಸಿಕ್ಕಾಕೋತೀವೋ ಏನೋ ಅಮ್ಮ. ಸಿಕ್ಕಾಕೊಳ್ಳೋದಲ್ಲ ಕಣೋ, ಸತ್ತೋಗ್ತೀವಿ. ಅಷ್ಟಕ್ಕೂ ಇದೇನಮ್ಮ, ಮಾತಿಗೆ ಮುಂಚೆ ಕಲ್ಯಾಣಿ, ಮಾತಾದ್ಮೇಲೆ ಕಲ್ಯಾಣಿ. ಒಳ್ಳೆ ಸ್ವಂತ ಅಕ್ಕನ ತರ ಫೀಲ್ ಆಗ್ತಾ ಇದ್ದಾಳಲ್ಲ ಇವಳು. ಇವಾಗ ಫೋಟೋನ ಕಲ್ಯಾಣಿ ಕಳ್ಸಿದ್ರೆ ಅಷ್ಟೇ, ಮುಗ್ದೋಯ್ತು ನಮ್ ಕತೆ. ಅಮ್ಮ ಬಾ ಕೂತ್ಕೋ. ಅಮ್ಮ, ಈ ಫೋಟೋದಲ್ಲಿ ನಂದು ಬಾವಂದು ಯಾವ ಫೋಟೋ ಚೆನ್ನಾಗಿದೆ ಹೇಳು, ಕಲ್ಯಾಣಿ ಅಕ್ಕಂಗೆ ಕಳಿಸ್ಬೇಕು. ಸರಿ.
ಲೇ ಸಿದ್ದು ಕೇಳಿಸ್ಕೊಂಡ್ಯಾ? ಅದನ್ನ ಕಲ್ಯಾಣಿ ಕಳ್ಸೋಕ್ ಮುಂಚೆ ಏನಾದ್ರೂ ಮಾಡು. ನನಗೆ ಬರ್ತಿರೋ ಕೋಪಕ್ಕೆ 4 ಬಾರಿಸ್ಬೇಕು ಅನ್ಸ್ತಿದೆ ಅಮ್ಮ. ಆಸ್ತಿ ಎಲ್ಲ ನಮ್ ಕೈಗೆ ಬಂದ್ಮೇಲೆ 4 ಅಲ್ಲ 40 ಹಾಕು. ಇವಾಗ ಹೋಗ್ ತಡಿಯೋ. ಒಟ್ಟು 10 ಫೋಟೋಗಳು. ಸೆಂಟು ಕಲ್ಯಾಣಿ ಅಕ್ಕ. ಲಕ್ಷ್ಮಿ, ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿದೆ. ಅರ್ಜೆಂಟಾಗಿ ಒಂದು ಕಾಲ್ ಮಾಡಬೇಕು. ನೀನು ಫೋನ್ ಕೊಡ್ತೀಯಾ? ತಗೋ ಬಾವಾ. ಹಲೋ ಹಲೋ ಸರ್, ಕೇಳಿಸ್ತಿಲ್ವಾ? ಹಲೋ ಸರ್, 1 ನಿಮಿಷ. ಇಲ್ಲಿ ಸಿಗ್ನಲ್ ಇಲ್ಲ. ಸಿಗ್ನಲ್ ಇರೋ ಜಾಗಕ್ಕೆ ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ಕಾಲ್ ಮಾಡ್ತೀನಿ. ಲಕ್ಷ್ಮಿ, ಥ್ಯಾಂಕ್ ಯು. ಇಟ್ಸ್ ಓಕೆ ಬಾವಾ. ಬಾಮ್ಮ, ಕೂತ್ಕೋ. ಕೂತ್ಕಮ್ಮ. ತುಂಬಾ ನೋವಾಗ್ತಿದ್ಯಮ್ಮ? ಅಷ್ಟೇನು ನೋವಾಗ್ತಾ ಇಲ್ಲ ಅಜ್ಜಿ. ಬೇಜಾರು ಮಾಡ್ಕೋಬೇಡ ಕಲ್ಯಾಣಿ. ಸಂಪದನ್ ಬಗ್ಗೆ ನಿನಗೆ ಗೊತ್ತಲ್ವಾ? ಎಲ್ಲೋ ನೀನ್ ಮಿಸ್ಟೇಕ್ ಮಾಡ್ಕೊಂಡೆ ಅನ್ಸುತ್ತೆ. ಏನ್ ಮಾಡ್ಲಮ್ಮ, ಮಗುನ ಅವಳು ಎತ್ಕೊಂಡು ಹೋಗ್ತಿರೋ ಹಾಗೆ ಕಾಣಿಸ್ತು. ಮುಂಚೆ ತರ ಎಲ್ಲಿ ಇವಾಗ್ಲೂ ಮಗುನ ಎತ್ಕೊಂಡು ಹೋಗ್ತಾಳೋ ಅಂತ ಭಯ ಆಯ್ತು ಅಷ್ಟೇ. ಕಂದನ ಬಿಟ್ಟು ಒಂದು ಕ್ಷಣನೂ ನಾನು ಇರಕ್ಕಾಗಲ್ಲಮ್ಮ. ಮಗು ಮೇಲೆ ನಿನ್ಗಿರೋ ಹುಚ್ಚು ಪ್ರೀತಿನ ಅವಳು ಆಯುಧವಾಗಿ ಮಾಡಿಕೊಂಡು ನಿನಗೂ ನಿನ್ ಮನ್ಸಿಗೂ ಗಾಯ ಮಾಡಿದಾಳೆ. ಶುಭ ಅಂತ ತವರು ಮನೆಯಿಂದ ಬಟ್ಟೆ ಕೊಡ್ಬೇಕಾದ್ರೆ ಬಳೆಗಳು ಒಡೆದೋಯ್ತು. ನಿನ್ನ ರಕ್ತ ಮನೇಲೆಲ್ಲ ಆಯ್ತು. ನನಗ್ಯಾಕೋ ಇದು ದೊಡ್ಡ ಅಪಶಕನ ಹಾಗೆ ಅನ್ನಿಸ್ತಿದೆ. ಈಶ್ವರ, ಏನು ನಿನ್ ಲೀಲೆ? ಏನ್ ನಡೀತಿದೆ ಮನೇಲಿ? ಅಜ್ಜಿ, ನೀವ್ ಬೇಜಾರು ಮಾಡ್ಕೋಬೇಡಿ, ಏನೂ ಆಗಲ್ಲ. ಇಲ್ಲಮ್ಮ, ನನ್ನ ಮನ್ಸು ಕೇಡ್ ಬಯಸ್ತು ಅಂದ್ರೆ ಯಾವಾಗ್ಲೂ ಏನೋ ಒಂದು ಅನಾಹುತ ನಡೆಯುತ್ತೆ. ಇಷ್ಟು ದಿನ ಏನೇ ಆದ್ರೂ ನನ್ನ ಮನ್ಸು ತಡ್ಕೋತಿತ್ತು, ಇನ್ಮೇಲೆ ತಡ್ಕೊಳ್ಳೋದಿಲ್ಲ. ನನ್ನ ಜೀವಕ್ಕೆ ಇನ್ನು ಶಿವೈಕ್ಯ ಆಗೋದು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಅಜ್ಜಿ. ಅಮ್ಮ, ಯಾಕಮ್ಮ ಹಾಗಂತೀರಾ? ಏನೂ ಆಗೋದಿಲ್ಲಮ್ಮ. ಇಲ್ಲ ಅನುಪಮ, ಏನೋ ನಡೆಯುತ್ತೆ. ನಾನು ಹೋಗಿ ಅಮ್ಮನವ್ರ ಮುಂದೆ ದೀಪ ಹಚ್ಬಿಟ್ಟು ಬರ್ತೀನಿ. ಪಾಪ ಅಜ್ಜಿ, ನನ್ನಿಂದ ಎಷ್ಟು ಬೇಜಾರಾಯ್ತಲ್ವಾ ಅಮ್ಮ. ಅಮ್ಮನಿಗೆ ಪ್ರೀತಿ ಹಂಚೋದು ಮಾತ್ರ ಗೊತ್ತಮ್ಮ. ನಾವು ಅಂದ್ರೆ ಅವ್ರಿಗೆ ತುಂಬಾ ಪ್ರಾಣ. ನಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಆಗ್ಬಿಡುತ್ತೆ ಅಂತ ಅನ್ಸಿದ್ರೆ ತಡ್ಕೊಳ್ಳೋದಿಲ್ಲ. ನಾವು ಸಂತೋಷವಾಗಿದ್ರೆ ಅಮ್ಮನ ಆಯಸ್ಸು ಕೂಡ ಹೆಚ್ಚುತ್ತೆ. ನೀನು ಸಂಪದನ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು ಕಲ್ಯಾಣಿ. ಅವಳು ಏನ್ ಕೆಲಸ ಮಾಡಿದ್ರು ಕೂಡ ಅದ್ರಲ್ಲಿ ನಿನ್ನನ್ನು ಹೇಗೆ ಸಿಕ್ಕಾಕಿಸ್ಬೇಕು, ಶೌರ್ಯನ ಮುಂದೆ ನಿನ್ನನ್ನು ಹೇಗೆ ಕೆಟ್ಟವಳಾಗಿ ಮಾಡಬೇಕು ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಾಳೆ. ಅದಕ್ಕೆ ಕಲ್ಯಾಣಿ, ಅವಳು ಬೀಸೋ ಬಲೆಗೆ ಸಿಕ್ಕಾಕೋಬೇಡ. ಹುಷಾರು ಕಲ್ಯಾಣಿ. ಆ ಸಂಪದ ನಂಬಿಸಿ ಕತ್ತು ಕುಯ್ಯುವಂಥವಳು. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ. ಬೆಳಿಗ್ಗೆಯಿಂದ ನೀನು ಏನೇನೂ ತಿಂದಿಲ್ಲ. ತಿನ್ನೋಕೇನಾದ್ರೂ ತರ್ತೀನಿರು. ಇವಾಗೇನ್ ಬೇಡಮ್ಮ, ಹಶ್ವಾಗ್ತಿಲ್ಲ. ನಾನ್ ತಿನ್ನಿಸ್ತೀನಿ ಅಂದ್ರೆ ಹಸ್ವಾಗತ್ತೆ. ಅನ್ಕೊಂಡಿದ್ದೊಂದು ಆಗಿದ್ದೊಂದು ಉಲ್ಟಾ ಹೊಡಿತಲ್ಲೇ. ಅಯ್ಯೋ ಪಾಪ. ಅಯ್ಯೋ ಪಾಪ ಕಲ್ಯಾಣಿ, ನೀನು ನಾನು ನಿಜವಾಗ್ಲೂ ಮಗುನ್ ತಗೊಂಡು ಹೋಗ್ತಿದ್ದೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ ಅಲ್ಲ?
ಆಗ್ತೀಯಾ? ನೀನ್ ಹಾಗಾಗ್ಬೇಕು, ನನಗ್ ನೀವು ಬೈಬೇಕು, ಹೊಡಿಬೇಕು, ಅದನ್ನ ನೋಡಿ ಶೌರ್ಯ ನನ್ ಮೇಲೆ ಕರುಣೆ ತೋರಿಸ್ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ದೆ. ಎಕ್ಸಾಕ್ಟ್ ಆಗಿ ನಾನು ಏನ್ ನಡಿಬೇಕು ಅಂತ ಅನ್ಕೊಂಡಿದ್ನೋ ಅದೇ ನಡೀತು. ಥ್ಯಾಂಕ್ ಯು ಕಲ್ಯಾಣಿ, ನಿನ್ನಿಂದಾನೇ ಶೌರ್ಯ ನನಗೆ ಹತ್ರ ಆಗ್ತಿದ್ದಾನೆ. ಒಂದು ಟೈಮಲ್ಲಿ ನಿನ್ನ ಫೇಸ್ ಅಲ್ಲಿ ಒಂದು ಚಿಕ್ಕ ನೋವು ಕಾಣಿಸಿದ್ರು ಏನಾಯ್ತು ಅಂತ ಕೇಳ್ತಿದ್ದವನು, ಇವಾಗ ನಿನಗೆ ಗಾಯ ಆಗಿ ರಕ್ತ ಬರ್ತಿದ್ರು ನಿನ್ನವನು ಅನ್ಕೊಂಡಿರೋ ನನ್ ಶೌರ್ಯಂಗೆ ಅದು ಕಾಣಿಸ್ಲಿಲ್ಲ. ಇನ್ನು ಮುಂದೆ ಇಂಥ ಸಂದರ್ಭ ತುಂಬಾ ಬರುತ್ತೆ ಕಂದ, ತಡ್ಕೋಬೇಕು. ಒಂದೇ ಏಟಿಗೆ ಹೀಗಾದ್ರೆ ಹೇಗೆ? ಮುಂದೆ ಮುಂದೆ ತುಂಬಾ ಇರುತ್ತೆ. ಏನ್ ಬಾವ, ಮೊಬೈಲಲ್ಲಿ ನಮ್ ಫೋಟೋಸೇ ಇಲ್ಲ? ಅರೆ ಇಲ್ಲ ಅಂದ್ರೇನು, ಕೊಡಿಲಿ. ನಿಜಾನೇ ಲಕ್ಷ್ಮಿ, ಫೋಟೋಸ್ ಡಿಲೀಟ್ ಆಗೋಗಿದೆ. ಐ ಆಮ್ ಸಾರಿ ಲಕ್ಷ್ಮಿ. ಫೀಲ್ ಆಗ್ಬೇಡ ಬಾವ. ನಿನಗ್ ಫೋನ್ ಕೊಡೋಕ್ಕಿಂತ ಮುಂಚೆನೆ ಕಲ್ಯಾಣಿ ಅಕ್ಕಂಗೆ ಫೋಟೋಸ್ ಕಳಿಸ್ಬಿಟ್ಟಿದ್ದೆ. ಅನುಪಮಮ್ಮ ಹೇಳ್ದ ಹಾಗೆ ಸಂಪದ ಬೇಕು ಅಂತಾನೆ ಮಾಡ್ತಿದ್ದಾಳೆ. ನನ್ನ ಡೈರೆಕ್ಟಾಗಿ ಎದುರಿಸಕ್ಕಾಗದೆ ಹೀಗೆಲ್ಲ ನಾಟಕ ಆಡ್ತಿದ್ದಾಳೆ. ಈ ಸಲ ಹುಷಾರಾಗಿರ್ಬೇಕು. ಆ ಸಂಪದ ಆಡ್ತಿರೋ ನಾಟಕನ ಬಯಲು ಮಾಡಬೇಕು. ನಾನು ಕೊಟ್ಟಿರೋ ಶಾಕ್ಗೆ ಇನ್ನೂ ಚೇತರಿಸ್ಕೊಳ್ತಿದ್ದಾಳೆ ಅನ್ಸುತ್ತೆ. ನನ್ನ ಹತ್ರನೇ ಚಾಲೆಂಜ್ ಮಾಡ್ತಾಳ ಇವಳು. ಫೋನ್ ವೈಬ್ರೇಷನ್ ಕೂಡ ಕೇಳಿಸ್ತಿಲ್ಲ. ಬೇರೆಯವ್ರ ಫೋನ್ನ ಆನ್ಸರ್ ಮಾಡೋದು ಮ್ಯಾನರ್ಸ್ ಅಲ್ಲ ಅಂತ ಗೊತ್ತಿಲ್ವಾ? ಹೇಳಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿನ ಅಮ್ಮ, ನಿನ್ ಮನೆ ಮುಳುಗ್ತು ಅನ್ಸುತ್ತೆ. ನೀವು ನನ್ನ ಮದ್ವೆ ಮಾಡ್ಕೊಳ್ಳೋ ನನ್ನ ಭಾವನ್ನ ನೋಡಿಲ್ಲ ಅಲ್ವಾ? ಅನ್ಕೊಳ್ದೇನೆ ತಂದಿದ್ದ ಅಗ್ನಿಪತ್ರಿಕೆ ಮೇಲೆ ಅರ್ಶಿನ ಕುಂಕುಮ ಬಿದ್ದೋಯ್ತಲ್ವಾ, ಅದಕ್ಕೆ ನಮ್ಮ ಭಾವನ್ ಫೋಟೋನ ಕಳ್ಸಿದೀನಿ, ನೋಡು ಅಕ್ಕ. ಹೌದಾ? ಇವಾಗಲೇ ನೋಡಿ ಕಾಲ್ ಮಾಡ್ತೀನಿ. ಸರಿ ಅಕ್ಕ. ಒಳ್ಳೆ ಗೂಬೆ ತರ ಕಣ್ಬಿಟ್ಕೊಂಡು ಯಾಕೆ ಹಾಗೆ ನೋಡ್ತಿದ್ಯಾ? ಇವಾಗೇನಾದ್ರೂ ಕಲ್ಯಾಣಿ ಸಿದ್ದು ಫೋಟೋ ನೋಡಿದ್ಲು ಅಂದ್ರೆ ಮಹಾಲಕ್ಷ್ಮಿ ಜೊತೆ ಮದ್ವೆ ನಿಲ್ಲಿಸ್ಬಿಡ್ತಾಳೆ. ದೇವ್ರೆ ದೇವ್ರೆ, ಹೇಗಾದ್ರೂ ಕಲ್ಯಾಣಿ ನೋಡ್ದಿರೋ ಹಾಗೆ ಮಾಡಪ್ಪ. ಅಯ್ಯೋ, ಸ್ವಿಚ್ ಆಫ್ ಆಗೋಯ್ತಲ್ಲ.
ಸಂಪದ, ನಿನಗೆ ಕೊಟ್ಟಿರೋ ಸೀರೆ ಹಾಳಾಗಿದೆಯಲ್ಲ, ಅದಕ್ಕೆ ಇನ್ನೊಂದು ತಗೊಂಡು ಬಂದೆ. ತಗೋ. ನಿಮ್ ಪ್ರೀತಿ ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ರೀ. ಇದು ನನ್ನ ಜವಾಬ್ದಾರಿ ಸಂಪದ. ನಿನ್ನನ್ನು ನನ್ನ ಮನೆ ಕರ್ಕೊಂಡು ಬಂದಾಗ್ಲಿಂದ ನೀನು ನನ್ನ ಜವಾಬ್ದಾರಿ ಆಗಿದೆಯಾ. ನಿನ್ನನ್ನು ಏನೇ ಆದರೂ ಸಂತೋಷವಾಗಿ ಇಡಬೇಕು ಅಂದ್ಕೊಂಡಿದ್ದೀನಿ. ಹಾಗಿಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ಎಷ್ಟು ಜನ್ಮ ಎತ್ತಿದ್ರು ನಿಮ್ ಋಣ ತೀರ್ಸಕ್ಕಾಗೋದಿಲ್ಲ ರೀ. ಸೀರೆ ತುಂಬಾ ಚೆನ್ನಾಗಿದೆ ರೀ. ಹೋಗಿ ಚೇಂಜ್ ಮಾಡ್ಕೊಂಡು ಬಾ. ಆ ಕಡೆ ಕಲ್ಯಾಣಿ ಶೌರ್ಯ ರೂಮ್ ಇರೋದು. ಅವ್ರು ಅಲ್ಲಿ ಬದಲಾಯಿಸ್ಕೋತಾರೆ, ನೀನ್ ನನ್ನ ರೂಮ್ಗೆ ಹೋಗಿ ಬದಲಾಯಿಸ್ಕೊಂಡ್ ಬಾ. ಏಯ್ ಕಲ್ಯಾಣಿ, ಏನಾಯ್ತು ಕಾಲ್ಗೆ? ಏನಕ್ಕೆ ಕುಂಟ್ತಾ ಇದೆಯಾ? ಆಗ್ಲೇ ಕಾಲ್ಗೆ ಬಳೆ ಚುಚ್ಕೊಂತು ಆಫೀಸರ್. ಹೌದಾ? ಸ್ವಲ್ಪ ನೋವಾಗ್ತಿದೆ. ಬಾ, ಮೊದಲು ಕೂತ್ಕೋ. ಬಾ ಬಾ. ಕೂತ್ಕೋ. ಎಲ್ಲಿ ತೋರ್ಸು. ಓ ಗಾಡ್, ನೋಡ್ಕೊಳ್ಳೋದಲ್ವಾ ಕಲ್ಯಾಣಿ? ನೋಡು, ಬ್ಲಡ್ ಇನ್ನೂ ಬರ್ತಾನೆ ಇದೆ. ಡಾಕ್ಟರ್ನ ಕರೆಯೋದನ್ನ ಬಿಟ್ಟು ಹೀಗೆ ಬಟ್ಟೆ ಕಟ್ಬಿಟ್ಟು ಹಾಗೆ ಬಿಟ್ಟಿದೆಯಲ್ಲ, ಯಾಕೆ? ನೀನಾದ್ರೂ ನನಗೆ ಹೇಳೋದಲ್ವಾ ಕಲ್ಯಾಣಿ? ಅತ್ತೆ, ಬ್ಯಾಂಡೇಜ್ ತಗೊಂಡ್ ಬರ್ತೀರಾ? ನನ್ನ ರೂಮಲ್ಲಿ ಆಯಿಂಟ್ಮೆಂಟು ಇದೆ, ಸ್ವಲ್ಪ ಬೇಗ ತಗೊಂಡ್ ಬನ್ನಿ. ಸರಿ. ನೋಡ್ತಾ ಇದೀಯಾ, ಇದು ನನ್ನ ಗಂಡನ್ಗೆ ನನ್ನ ಮೇಲಿರೋ ಪ್ರೀತಿ. ನಾನು ಚಿಕ್ಕ ಗಾಯ ಆಗಿದ್ದಕ್ಕೆ ಎಷ್ಟು ಬೇಜಾರಾಗಿದ್ದಾರೆ ನೋಡಿದ್ಯಾ? ಶೌರ್ಯ ತಗೋ. ಈಗ ಹೇಗಿದೆ ಕಲ್ಯಾಣಿ? ಇನ್ನೂ ಪೇನ್ ಇದೆಯಾ? ನಮ್ ಯಜಮಾನ್ರ ಕೈ ತಾಕ್ತಲ್ಲ, ಕಮ್ಮಿ ಆಯ್ತು. ನಾನು ಬೇಜಾರು ಮಾಡ್ಕೋತೀನಿ ಅಂತ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಅಯ್ಯೋ ಇಲ್ಲ ಆಫೀಸರ್, ನಿಜವಾಗ್ಲು. ನಿನ್ನ ಇಂಥ ವಿಷಯದಲ್ಲಿ ನಾನು ಖಂಡಿತ ನಂಬಲ್ಲ. ಸ್ಟೆಪ್ಸ್ ಹತ್ತಿದ್ರೆ ಇನ್ನೂ ಪೇನ್ ಜಾಸ್ತಿ ಆಗುತ್ತೇನೋ. ನಾನೇ ಎತ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡ ಆಫೀಸರ್, ಪರವಾಗಿಲ್ಲ. ನೀನ್ ಸುಮ್ನಿರು.